ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಬನ್ನಿ ಈ ದಿನ ಮತ್ತೊಂದು ವಿಶೇಷವಾದ ಸಂದೇಶ ಕೇಳೋಣ. ಆದಿ ಸಭೆ ಅನುದಿನವೂ ಅನುಸರಿಸಿರುವ ಆಚಾರಗಳ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ನಿಮ್ಮ ಬೈಬಲ್ ಅನ್ನು ತೆರೆಯಿರಿ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಆದ್ದರಿಂದ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ರು. ಅಷ್ಟೇ ಅಲ್ಲ, ಅನ್ಯ ಭಾಷೆ ಮಾತಾಡುವುದರಲ್ಲಿ ನಿರತರಾಗಿದ್ರು ಎಂದು ನಿಮ್ಮ ಬೈಬಲ್ನಲ್ಲಿದೆಯಾ? ನಿಮಗೆ ಕಾಣಿಸಿತೋ? ಅದು ಕಾಣಲ್ಲ. ದಯವಿಟ್ಟು ಕೇಳಿ ಕ್ರೈಸ್ತಿಯ ಸಮಾಜವೇ. ಸುಮಾರು 39 ವರ್ಷದ ನನ್ನ ಆತ್ಮಿಕ ಪ್ರಯಾಣದಲ್ಲಿ ಬಹಳ ಪ್ರಶ್ನೆಗಳನ್ನು ಎದುರಿಸಿದ್ದೇನೆ. ಬೈಬಲ್ಗೆ ಸಂಬಂಧಿಸಿರುವಂತಹ ಸಿದ್ಧಾಂತಗಳ ಕುರಿತಾದ ಪ್ರಶ್ನೆಗಳನ್ನು ಎದುರಿಸಿದ್ದೇನೆ. ನಮ್ಮ ಕಲ್ವರಿ ಟೆಂಪಲ್ ನಾನ್ ಡಿನಾಮಿನೇಷನಲ್ ಆಗಿದೆ. ಅಂದರೆ ಒಂದು ಡಿನಾಮಿನೇಷನ್ಗೆ ಸೇರಿರುವಂತಹ ಸಭೆ ನಮ್ಮ ಸಭೆ ಅಲ್ಲ. ಬ್ಯಾಪ್ಟಿಸ್ಟ್ ಆಗಿದೆಯಾ? ಇಲ್ಲ. ಪೆಂಟಿಕೋಸ್ಟ್ ಆಗಿದೆಯಾ? ಇಲ್ಲ. ಮೆಥೋಡಿಸ್ಟ್ ಆಗಿದೆಯಾ? ಇಲ್ಲ. ಪ್ರೆಸ್ಬಿಟೇರಿಯನ್ ಆಗಿದೆಯಾ? ಇಲ್ಲ. ಸಿಲೋನ್ ಪೆಂಟಿಕೋಸ್ಟ್ ಆಗಿದೆಯಾ? ಇಲ್ಲ. ಈ ದಿನ ಲೋಕದಲ್ಲಿ ಅನೇಕ ದೇಶಗಳಲ್ಲಿ ಕ್ರೈಸ್ತಿಯ ನಂಬಿಕೆಯಲ್ಲಿ ಅನೇಕ ಡಿನಾಮಿನೇಷನ್ಸ್ ಗಳಿವೆ. ಆದರೆ ನಮ್ಮ ಕಲ್ವರಿ ಟೆಂಪಲ್ ಯಾವ ಡಿನಾಮಿನೇಷನ್ಗೂ ಸೇರಿದಲ್ಲ. ಅದಕ್ಕೆ ಪ್ರಧಾನ ಕಾರಣವೇನೆಂದರೆ, ಸತೀಶ್ ಕುಮಾರ್ ಎಂಬ ನಾನು ಒಂದು ಡಿನಾಮಿನೇಷನ್ ನಲ್ಲಿ ಹುಟ್ಟಿ ಬೆಳೆದವನಲ್ಲ. ಒಂದು ಡಿನಾಮಿನೇಷನ್ಗೆ ಸೇರಿರುವಂತಹ ಸೇವಕನ ಬಳಿಯಲ್ಲಿ ನಾನು ತರಬೇತಿ ಹೊಂದಿಕೊಂಡವನಲ್ಲ. ಒಬ್ಬ ಸ್ಟೂಡೆಂಟ್ ಆಗಿರುವಾಗಲೇ ನಾನು ಮೊಳಕಾಲೂರಿ ಬೈಬಲ್ ಅನ್ನು ಓದುತ್ತಾ ನನಗೆ ಬರುವ ಪ್ರತಿ ಪ್ರಶ್ನೆಗೆ ಮೊಳಕಾಲೂರಿಯೇ ಪರಿಶುದ್ಧಾತ್ಮ ದೇವರ ಸಹಾಯದಿಂದ ಆ ಪ್ರಶ್ನೆಗಳಿಗೆ ಉತ್ತರ ಹೊಂದಿಕೊಳ್ತಾ ಇದ್ದೆ. ನಾನು ಇತರ ದೇಶಗಳಿಗೆ ಹೋಗಿ ವಾಕ್ಯ ಸಾರುತ್ತಾ ಇರುವಾಗ ಅಲ್ಲಿನವರು ಕೇಳ್ತಾರೆ, ಇಷ್ಟು ಚೆನ್ನಾಗಿ ನೀವು ವಾಕ್ಯವನ್ನು ವಿವರಿಸುತ್ತೀರಿ, ಹಾಗೆಯೇ ವಾಕ್ಯದಲ್ಲಿರುವ ಸಿದ್ಧಾಂತಗಳ ಕುರಿತು ಇಷ್ಟು ಮೆಚ್ಯೂರ್ಡ್ ಆಗಿ ಮಾತಾಡುತ್ತೀರಿ, ಹಾಗಾದ್ರೆ ನೀವು ಎಲ್ಲಿ ಥಿಯಾಲಜಿ ಮಾಡಿದ್ದೀರಿ ಎಂದು ಕೇಳ್ತಾ ಇರ್ತಾರೆ. ಆಗ ನಾನು ಕೊಡುವ ಉತ್ತರವೇನೆಂದರೆ, ನಾನು ಥಿಯಾಲಜಿ ಮಾಡಬೇಕೆಂದು ಆಶಿಸಿದೆ, ಆದರೆ ಆ ಅವಕಾಶ ನನಗೆ ಸಿಗಲಿಲ್ಲ. ಆದರೆ ನಾನು ನಿಯಾಲಜಿ ಮಾಡಿದ್ದೇನೆ ಎಂದು ಹೇಳ್ತಾ ಇರ್ತೇನೆ. ನಿಯಾಲಜಿ ಅಂದ್ರೆ ಅರ್ಥ ಗೊತ್ತಾ? ಮೊಳಕಾಲೂರಿದವರಾಗಿ ದೇವರ ವೇದವನ್ನು ಇಲ್ಲವೇ ವಾಕ್ಯವನ್ನು ಕಲಿತುಕೊಳ್ಳುವಂಥದ್ದು. ಒಂದು ವೇಳೆ ನಾನು ಒಬ್ಬ ಪೆಂಟಿಕೋಸ್ಟ್ ಪಾಸ್ಟರ್ ಅವರ ಬಳಿಯಲ್ಲಿ ತರಬೇತಿ ತೆಗೆದುಕೊಂಡಿದ್ದೆ ಆದರೆ ನನ್ನ ಬೋಧನೆಗಳು ಪೆಂಟಿಕೋಸ್ಟ್ಗೆ ಸಂಬಂಧಪಟ್ಟ ಬೋಧನೆಗಳಾಗಿ ಇರ್ತಾ ಇದ್ವು. ಒಂದು ವೇಳೆ ನಾನು ಬ್ಯಾಪ್ಟಿಸ್ಟ್ ಪಾಸ್ಟರ್ ಅವರ ಬಳಿಯಲ್ಲಿ ತರಬೇತಿ ತೆಗೆದುಕೊಂಡಿದ್ದೆ ಆದರೆ ನನ್ನ ಬೋಧನೆಗಳು ಬ್ಯಾಪ್ಟಿಸ್ಟ್ ಸಿದ್ಧಾಂತಕ್ಕೆ ಸಂಬಂಧಪಟ್ಟವುಗಳಾಗಿ ಇರ್ತಾ ಇದ್ವು. ಇಲ್ಲವೇ ಮೆಥಡಿಸ್ಟ್ ಆಗಿರಬಹುದು, ಪ್ರೆಸ್ಬಿಟೇರಿಯನ್ ಆಗಿರಬಹುದು, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಆಗಿರಬಹುದು, ಇಲ್ಲವೇ CSI ಆಗಿರಬಹುದು. ಒಂದು ವೇಳೆ ನಾನು ಈ ಡಿನಾಮಿನೇಷನ್ಸ್ ಗಳಿಗೆ ಸಂಬಂಧಪಟ್ಟ ಸೇವಕರ ಬಳಿಯಲ್ಲಿ ತರಬೇತಿ ತೆಗೆದುಕೊಂಡಿದ್ದೆ ಆದರೆ ಅವರು ಕಲಿಸಿರುವ ಸಿದ್ಧಾಂತವೇ ಕರೆಕ್ಟ್ ಎಂಬ ಭಾವನೆಯೊಂದಿಗೆ ಅದೇ ಸಿದ್ಧಾಂತವನ್ನು ನಾನು ಕೂಡ ಆಚರಿಸುತ್ತಾ ಇದ್ದೆ. ಆದರೆ ನಾನು 12ನೇ ವಯಸ್ಸಲ್ಲಿ ರಕ್ಷಿಸಲ್ಪಟ್ಟು 18ನೇ ವಯಸ್ಸಿನಲ್ಲಿ ವಾಕ್ಯ ಸಾರಲು ಪ್ರಾರಂಭಿಸಿದ ನಾನು ಒಬ್ಬ ಸ್ಟೂಡೆಂಟ್ ಆಗಿಯೇ ಮೊಳಕಾಲೂರಿದವನಾಗಿ ಬೈಬಲ್ ಅನ್ನು ಓದುವುದನ್ನು ಕಲಿತುಕೊಂಡೆ. ಸ್ಟೂಡೆಂಟ್ ಆಗಿರುವಾಗ ಖಚಿತವಾಗಿ 2 ರಿಂದ 3 ಗಂಟೆಗಳವರೆಗೂ ಪ್ರತಿ ದಿನ ಸೆಮೆಸ್ಟರ್ ಎಕ್ಸಾಮ್ಸ್ಗಳು ಇದ್ದಾಗಿಯೂ ಖಚಿತವಾಗಿ 2-3 ಗಂಟೆಗಳವರೆಗೂ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಸಮಯ ಕಳೆಯುವ ಕೃಪೆ ದೇವರು ನಾನು ಕೊಟ್ಟಿದ್ದಾರೆ. ಆನಂತರ 91ನೇ ಇಸ್ವಿಯಲ್ಲಿ ನಾನು ಹೈದರಾಬಾದ್ಗೆ ಬಂದ ತಕ್ಷಣವೇ ಕಲ್ವರಿ ಸೇವೆಯನ್ನು ಪ್ರಾರಂಭಿಸಿದೆ. ಅಂದರೆ ಒಂದು ಡಿನಾಮಿನೇಷನ್ಗೆ ಸಂಬಂಧವಿಲ್ಲದೆ, ಒಂದು ಡಿನಾಮಿನೇಷನ್ಗೆ ಸಂಬಂಧಪಟ್ಟ ಡಾಕ್ಟ್ರಿನ್ ನೊಂದಿಗೆ ಅಂಟಿಕೊಂಡಿರಲಾರದೆ ದೇವರು ನನಗೆ ಕಲಿಸಿರುವಂತಹ ವಾಕ್ಯವನ್ನೇ ಬೋಧಿಸುವಂತಹ ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾನು ಪ್ರಕಟಿಸುವಂತಹ ವಾಕ್ಯಗಳೆಲ್ಲ ಏನಿವೆಯೋ ಅದು ದೇವರು ನನಗೆ ಅನುಗ್ರಹಿಸಿರುವಂತಹ ವಾಕ್ಯದಲ್ಲಿರುವಂತಹ ಜ್ಞಾನವಾಗಿದೆ. ಅನುಭವ ಪೂರ್ವಕವಾಗಿ ತಿಳಿದುಕೊಂಡಿರುವಂತಹ ದೇವರ ಸತ್ಯಗಳನ್ನು ಆಧಾರ ಮಾಡಿಕೊಂಡು ಪರಿಶುದ್ಧಾತ್ಮ ದೇವರ ನಡೆಸುವಿಕೆಯ ಮೇರೆಗೆ ಇಲ್ಲಿಯವರೆಗೂ ದೇವರ ವಾಕ್ಯ ಸಾರುತ್ತಾ ಬಂದಿದ್ದೇನೆ. ಆ ಸಮಯದಲ್ಲಿ ದೇವರು ನನಗೆ ಹೇಳಿದ್ದೇನೆಂದರೆ, ಪ್ರವಾದಾತ್ಮಕವಾಗಿ ದೇವರ ವಾಕ್ಯ ಸಾರುವಂತಹ ಕೃಪಾವರವನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಸಭೆಯ ಕ್ಷೇಮಕ್ಕೋಸ್ಕರ ದೇವರು ನಾನಾ ವಿಧವಾದ ಜನರಿಗೆ ಕೃಪಾವರಗಳನ್ನು ದೇವರು ಕೊಡುವುದನ್ನು ನಾವು ನೋಡುತ್ತೇವೆ. ಅದೇ ಸಮಯದಲ್ಲಿ ಸಭೆಯೇ ಕೇಳಿರಿ, ಒಂದು ವೇಳೆ ಯಾರೇ ಆಗಲಿ ನಿಮ್ಮನ್ನು ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಾ ಎಂದು ಕೇಳುವುದಾದ್ರೆ, ಇಲ್ಲ ರೀ, ಹಾಗಾದ್ರೆ ನಿಮಗೆ ಪವಿತ್ರಾತ್ಮನ ವರವಿಲ್ಲ,
ಎಂದು ಹೇಳುವುದಾದ್ರೆ ಅದು ತಪ್ಪು. ಅದು ವಾಕ್ಯಕ್ಕೆ ವಿರುದ್ಧವಾಗಿದೆ. ಯಾಕೆಂದರೆ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರು ಕೂಡ ಅನ್ಯ ಭಾಷೆಯಲ್ಲಿ ಮಾತಾಡಬೇಕೆಂಬ ರೂಲ್ ಎಲ್ಲೂ ಇಲ್ಲ. ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರು ಖಚಿತವಾಗಿ ಅನ್ಯ ಭಾಷೆಯಲ್ಲಿ ಮಾತಾಡುತ್ತಾರೆಂದು ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ. ಉದಾಹರಣೆಗೆ ಈ ವಾಕ್ಯವನ್ನು ತೋರಿಸಿ ಬೇಗನೆ ಮುಂದಕ್ಕೆ ಹೋಗ್ತೇನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7-8ನೇ ವಚನ ನೋಡಿಕೊಳ್ಳೋಣ ಬನ್ನಿರಿ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿವೆ. ಹೇಗೆಂದರೆ ಒಬ್ಬನಿಗೆ ದೇವರಾತ್ಮನ ಮೂಲಕ ಏನಂತೆ ಜ್ಞಾನ ವಾಕ್ಯವು. ಯಾವುದು ಮೊದಲು ಮೆನ್ಷನ್ ಮಾಡಲಾಗಿದೆ ಎಂದು ಸ್ವಲ್ಪ ಹೇಳ್ತೀರಾ? ಜೋರಾಗಿ ಹೇಳಿ. ಆತ್ಮನ ವರಗಳ ಕುರಿತು ಪ್ರಸ್ತಾವಿಸಲ್ಪಟ್ಟಾಗ ಮೊದಲು ಯಾವುದರ ಕುರಿತು ಪ್ರಸ್ತಾವಿಸಲ್ಪಟ್ಟಿದೆ? ವಾಕ್ಯವನ್ನು ಬೋಧಿಸುವಂತಹ ವರದ ಕುರಿತಾಗಿ. ಮತ್ತೊಮ್ಮೆ ಓದುತ್ತೇನೆ ಕೇಳಿರಿ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯೆ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಟ್ಟಿದೆ. ಕೊಡಲ್ಪಟ್ಟ ಕೃಪಾ ವರಗಳಲ್ಲಿ ಮೊದಲು ಪ್ರಸ್ತಾವಿಸಲ್ಪಟ್ಟಿದ್ದು ವಾಕ್ಯವಾಗಿದೆ. ಕೊನೆಯದಾಗಿ ಪ್ರಸ್ತಾವಿಸಲ್ಪಟ್ಟಿದ್ದು ಅನ್ಯ ಭಾಷೆಯಾಗಿದೆ. ಈಗ ಅದೇ ಅಧ್ಯಾಯದ 28ನೇ ವಚನ ನೋಡೋಣ ಬನ್ನಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೋಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಇಲ್ಲಿ ಮತ್ತೆ ನಾವು ನೋಡ್ತೇವೆ, ಪ್ರವಾದಿಗಳು ಅಂದರೆ ದೇವರ ವಾಕ್ಯವನ್ನು ಪ್ರವಾದಾತ್ಮಕವಾಗಿ ಪ್ರವಾದಿಸುವಂಥವರು, ಪ್ರಕಟಿಸುವಂಥವರೇ ಆಗಿದ್ದಾರೆ. ಈ ನಮ್ಮ ಸಭೆಯಲ್ಲಿ ಸಾಕ್ಷಿ ಕೇಳುವಾಗ ಕ್ರೂರವಾದಂತಹ ಪಾಪಿಷ್ಟ ಜೀವಿತ ಜೀವಿಸುವಂಥವರು ಮೊಟ್ಟ ಮೊದಲ ಸಾರಿ ಕಲ್ವರಿ ಟೆಂಪಲ್ಗೆ ಬಂದಾಗ ಅವ್ರು ಹೇಳಿದ್ದೇನು ಗೊತ್ತಾ? ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಾತಾಡುವಾಗ ದೇವರು ನಮ್ಮ ಬದುಕನ್ನೆಲ್ಲ ಬಯಲ್ಪಡಿಸುತ್ತಾರೆ. ಅವರು ಮಾತಾಡುವಾಗ ನನ್ನ ಜೀವಿತವೆಲ್ಲ ಕಣ್ಣಾರ ಕಂಡಂತೆ ಬಯಲ್ಪಡಿಸಿದ್ರು. ಸತೀಶ್ ಕುಮಾರ್ ಅವರು ಮಾತಾಡುವಾಗ ದೇವರೇ ನನ್ನ ಸಂಗಡ ಮಾತಾಡ್ತಿದ್ದಾರೆ, ನನ್ನ ಬದುಕು ಹೇಗಿದೆ ಎಂದು ತಿಳಿಯಪಡಿಸ್ತಿದ್ದಾರೆ ಎಂಬ ಅಭಿಪ್ರಾಯ, ಎಂಬ ಭಾವನೆಯು ನನ್ನಲ್ಲುಂಟಾಯ್ತು. ಅದಕ್ಕಾಗಿಯೇ ನಾನು ಪಶ್ಚಾತ್ತಾಪ ಪಟ್ಟೆ ಎಂದು ಸಾಕ್ಷಿ ಹೇಳುವುದನ್ನು ನಾವು ಕೇಳಿಸಿಕೊಳ್ತೇವೆ. ನಿಮ್ಮ ಕುರಿತು ನನಗೆ ಗೊತ್ತಿಲ್ಲದಿದ್ದರೂ, ನೀವು ಯಾವ ಯಾವ ಪರಿಸ್ಥಿತಿ ಹಾದು ಹೋಗ್ತಿದ್ದೀರೆಂದು ಗೊತ್ತಿಲ್ಲದಿದ್ದರೂ, ವಾಕ್ಯವನ್ನು ಸಾರುತ್ತಿರುವಾಗ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಭಾವನೆ ಬರುತ್ತೆ, ದೇವರೇ ನನ್ನ ಸಂಗಡ ಮಾತಾಡ್ತಿದ್ದಾರೆ, ಯಾಕೆಂದ್ರೆ ಆತನಿಗೆ ನನ್ನ ಪರಿಸ್ಥಿತಿ ಗೊತ್ತಿರೋದ್ರಿಂದ. ನನಗಿರುವಂತಹ ಕಷ್ಟಗಳ ಕುರಿತಾಗಿ, ನನಗಿರುವಂತಹ ಸಮಸ್ಯೆಗಳ ಕುರಿತಾಗಿ, ನಾನು ಹಾದು ಹೋಗುತ್ತಿರುವಂತಹ ಗಾಢಾಂಧಕಾರವಾದ ಅನುಭವಗಳ ಕುರಿತಾಗಿ, ನನ್ನಲ್ಲಿರುವ ಶಾರೀರಿಕ ಬಲಹೀನತೆಗಳ ಕುರಿತಾಗಿ, ಆರ್ಥಿಕ ತೊಂದರೆಗಳ ಕುರಿತಾಗಿ, ಕುಟುಂಬ ಸಮಸ್ಯೆಗಳ ಕುರಿತಾಗಿ, ರಹಸ್ಯವಾಗಿ ಯಾರಿಗೂ ಗೊತ್ತಾಗಲಾರದಂತೆ ಮಾಡುವ ಪಾಪಗಳ ಕುರಿತಾಗಿ ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ ಎಂಬ ಭಾವನೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಉಂಟಾಗಿದೆ? ಖಂಡಿತವಾಗಿ ಅನೇಕರಿಗೆ ಉಂಟಾಗಿರುತ್ತೆ. ಅದಕ್ಕೆ ಪ್ರವಾದಾತ್ಮಕವಾಗಿ ವಾಕ್ಯ ಸಾರುವುದು ಅನ್ನುತ್ತಾರೆ. ಅಂತಹ ಕೃಪೆಯನ್ನೇ ದೇವರು ದೀನ ಸೇವಕನಾದ ನನಗೆ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿಯೇ ನೀವೆಲ್ಲರೂ ವಾಕ್ಯ ಕೇಳುವುದಕ್ಕೋಸ್ಕರ ಪ್ರತಿದಿನ ಈ ಕಾರ್ಯಕ್ರಮ ವೀಕ್ಷಿಸುತ್ತೀರಿ. ಪ್ರವಾದಿಗಳನ್ನು, ಆನಂತರ ಉಪದೇಶಕರನ್ನು, ಆ ನಂತರ ಕೆಲವರನ್ನು, ಈಗ ಗಮನ ಕೊಟ್ಟು ಅರ್ಥ ಮಾಡಿಕೊಳ್ಳಿರಿ, ಕೆಲವರನ್ನು ಅಪೋಸ್ತಲರನ್ನಾಗಿ, ಎಲ್ಲರನ್ನೂ ಅಲ್ಲ. ಕೆಲವರನ್ನು ಪ್ರವಾದಿಗಳನ್ನಾಗಿ, ಎಲ್ಲರನ್ನೂ ಅಲ್ಲ. ಕೆಲವರನ್ನು ಉಪದೇಶಕರನ್ನಾಗಿ, ಕೆಲವರನ್ನು ಅದ್ಭುತಗಳನ್ನು ಮಾಡುವವರನ್ನಾಗಿ, ಕೆಲವರನ್ನು ಸ್ವಸ್ಥಪಡಿಸುವವರನ್ನಾಗಿ, ಕೆಲವರನ್ನು ಉಪಕಾರಗಳನ್ನು ಮಾಡುವವರನ್ನಾಗಿ, ಕೆಲವರನ್ನು ಆಡಳಿತ ಮಾಡುವವರನ್ನಾಗಿ, ಕೆಲವರನ್ನು ಅನ್ಯ ಭಾಷೆಗಳಲ್ಲಿ ಮಾತಾಡುವವರನ್ನಾಗಿ ನೇಮಿಸಿದನು. ಮತ್ತೆ ಇಲ್ಲಿಯೂ ಕೂಡ ಈ ಅನ್ಯ ಭಾಷೆ ಈ ಕೃಪಾವರಗಳಲ್ಲಿ ಎಲ್ಲಿ ಕಾಣಿಸಿಕೊಳ್ತಾ ಇದೆ? ಕೊನೆಯಲ್ಲಿಯೇ ಕಾಣಿಸಿಕೊಳ್ತಿದೆ. ಅನ್ಯ ಭಾಷೆಗಿಂತಲೂ ದೊಡ್ಡದು ನಂಬಿಕೆ ಎಂಬುದಾಗಿ ನಾವು ಆರಂಭದಲ್ಲೇ ನಾವು ನೋಡ್ತೇವೆ. ಉಪಕಾರ ಮಾಡುವುದು ಕೂಡ ಕೃಪಾವರವಾಗಿದೆ. ನಂಬಿಕೆಯನ್ನು ತೋರ್ಪಡಿಸುವಂಥದ್ದು ಕೃಪಾವರವಾಗಿದೆ. ಆಡಳಿತ ಮಾಡುವಂಥದ್ದು, ಪರಿಪಾಲನೆ ಮಾಡುವಂಥದ್ದು, ನಾಯಕತ್ವ ಲಕ್ಷಣ ಹೊಂದುವುದು ಕೃಪಾವರವಾಗಿದೆ. ಹಾಗಾಗಿ ನಿಮ್ಮಲ್ಲಿ ಒಂದು ವೇಳೆ ಯಾರಾದರೂ ಅನ್ಯ ಭಾಷೆ ಮಾತಾಡದೇ ಇರುವುದಾದರೆ ಅದರ ನಿಮಿತ್ತ ನೀವು ಕನ್ಫ್ಯೂಸ್ ಆಗುವ ಅಗತ್ಯವಿಲ್ಲ. ಯಾರಾದರೂ ನಿಮಗೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ತೀರಾ ಎಂದು ಕೇಳಿದಾಗ ಇಲ್ಲ ಅನ್ನುವುದಾದರೆ, ಹಾಗಾದ್ರೆ ನಿಮಗೆ ಪವಿತ್ರಾತ್ಮನ ಅನುಭವ ಇಲ್ಲ ಎಂದು ಹೇಳುವುದಾದರೆ ಒಪ್ಪಿಕೊಳ್ಳಬೇಡಿರಿ, ಅದು ತಪ್ಪು ಬೋಧನೆಯಾಗಿದೆ. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಲ್ಲ, ಕೆಲವರೇ ಆಡುತ್ತಾರೆ. ಅದೇ ಸಮಯದಲ್ಲಿ ಸಭೆಯೇ 3,000 ಜನರು
ಪೇತ್ರನು ಪ್ರಸಂಗ ಮಾಡಿದ ನಂತರ ಅವರು ರಕ್ಷಿಸಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ರೈಟ್? ಇದು ಆದಿ ಸಭೆಯಾಗಿದೆ. ಅಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಪೇತ್ರನು ಪ್ರಕಟಿಸಿರುವ ವಾಕ್ಯವನ್ನು ಕೇಳಿ ಅವರ ಹೃದಯದಲ್ಲಿ ಅಲುಗುನಟ್ಟಂತಾಗಿ ತೋರಿಕೊಂಡು, ಸಹೋದರರೇ, ನಾವು ರಕ್ಷಿಸಲ್ಪಡಬೇಕಾದ್ರೆ ಏನ್ ಮಾಡಬೇಕು ಎಂದು ಕೇಳಿದಾಗ ದೇವರು ಪೇತ್ರನ ಮುಖಾಂತರ ಹೇಳಿಸಿರುವ ಮಾತೇನೆಂದರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಿಯಿರಿ, ಆಗ ನೀವು ಪವಿತ್ರಾತ್ಮನು ಎಂಬ ವರವನ್ನು ಹೊಂದಿಕೊಳ್ಳುತ್ತೀರಿ. ಕ್ರಿಸ್ತನನ್ನು ಅಂಗೀಕರಿಸುವಂತದ್ದೇ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂತದ್ದಾಗಿದೆ. ಕ್ರಿಸ್ತನನ್ನು ಅಂಗೀಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಪವಿತ್ರಾತ್ಮನು ಎಂಬ ವರವು ಅನುಗ್ರಹಿಸಲಾಗುತ್ತೆ. ಈಗ ನನ್ನ ಪ್ರಶ್ನೆ, ಆದಿ ಸಭೆ ಅನ್ನುವಾಗ ಇಗೋ ಇವರೊಂದಿಗೆ ಪ್ರಾರಂಭವಾದ ಸಭೆಯಾಗಿದೆ. ಅವರು ಏನ್ ಮಾಡಿದರೆಂದು ಬೈಬಲ್ನಲ್ಲಿದೆ. ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ಸುಮಾರು 3,000 ಜನ ಸೇರಿಸಲ್ಪಡ್ತಾರೆ. ಅಪೊಸ್ತಲ ಕೃತ್ಯ 2:42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೂನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅವರು ಏನ್ ಮಾಡಿದರೆಂದು ಸ್ಪಷ್ಟವಾಗಿ ಬೈಬಲ್ನಲ್ಲಿದೆ. ಮೊದಲನೇದಾಗಿ ವಾಕ್ಯಕ್ಕೆ ಬೆಲೆ ಕೊಡ್ತಾರೆ. ಎರಡನೇದಾಗಿ ಸಭೆಯಾಗಿ ಸಮೂಹವಾಗಿ ಕೂಡಿ ಬರುವುದಕ್ಕೆ ಬೆಲೆ ಕೊಡ್ತಾರೆ. ಮೂರನೇದಾಗಿ ರೊಟ್ಟಿ ಮುರಿಯುವುದರಲ್ಲಿಯೂ ದ್ರಾಕ್ಷರಸ ಕುಡಿಯುವುದರಲ್ಲಿಯೂ ನಿರತರಾಗಿದ್ರು. ನಾಲ್ಕನೇದಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಿದ್ರು. ಇವರೆಲ್ಲರೂ ಕೂಡ ರಕ್ಷಿಸಲ್ಪಟ್ಟವರಾಗಿದ್ರು. ಇವರೆಲ್ಲರೂ ಕೂಡ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡವರಾಗಿದ್ರು. ಆದರೆ ಇಲ್ಲಿ ನಾವು ನೋಡುವಾಗ ಆದಿ ಸಭೆ ರಕ್ಷಿಸಲ್ಪಟ್ಟು ಪವಿತ್ರಾತ್ಮನನ್ನು ಹೊಂದಿಕೊಂಡಾಗ ಇವರು ಅನ್ಯ ಭಾಷೆಯಲ್ಲಿ ಮಾತಾಡಿರುವಂತೆ ನಮ್ಗೆಲ್ಲೂ ಕಾಣಲ್ಲ. ಆದಿ ಸಭೆ ಅಂದರೆ 3,000 ಜನರು. ಇಲ್ಲಿ ಅವರು ರಕ್ಷಿಸಲ್ಪಟ್ಟ ನಂತರ ಅನ್ಯ ಭಾಷೆಯಲ್ಲಿ ಅವರು ಮಾತಾಡಿರುವಂತೆ ಲಿಖಿಸಲ್ಪಡಲಿಲ್ಲ. ಆದ್ರೆ ರಕ್ಷಿಸಲ್ಪಟ್ಟಿದ್ರು, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ರು, ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ರು. ಆದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡಿದಾರೋ ಎನ್ನುವುದಾದ್ರೆ ಇವರು ಅನ್ಯ ಭಾಷೆಯಲ್ಲಿ ಮಾತಾಡಿರುವಂತೆ ನಮಗೆ ಕಾಣಿಸೋದಿಲ್ಲ. ಅದೇ ಸಮಯದಲ್ಲಿ ದಯವಿಟ್ಟು ಗಮನಿಸಿ, ಅವ್ರು ಏನ್ ಮಾಡಿದ್ದಾರೆ ಎಂದು ಬೈಬಲ್ನಲ್ಲಿದೆ. ಮೊದಲನೇದಾಗಿ ವಾಕ್ಯಕ್ಕೆ ಬೆಲೆ ಕೊಟ್ಟರು. ಪವಿತ್ರಾತ್ಮನನ್ನು ಹೊಂದಿಕೊಂಡ ವ್ಯಕ್ತಿ ಏನ್ ಮಾಡುತ್ತಾನೆ? ವಾಕ್ಯವನ್ನು ಪ್ರೀತಿಸುತ್ತಾನೆ. ನಿಮ್ಮಲ್ಲಿ ಎಷ್ಟು ಜನ ವಾಕ್ಯ ಪ್ರೀತಿಸುವವರಾಗಿದ್ದೀರಿ? ಒಮ್ಮೆ ಕೈ ತೋರಿಸ್ತೀರಾ? ಅದಕ್ಕಾಗಿಯೇ ಪ್ರತಿದಿನ ಈ ಕಲ್ವರಿ ಸ್ವರ ತಪ್ಪದೆ ನೀವು ವೀಕ್ಷಿಸುವವರಾಗಿದ್ದೀರಿ. ಯಾಕೆಂದರೆ ನಾವು ಕೇಳುವ ವಾಕ್ಯ ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ನಮಗಿದೆ. ಹೆಚ್ಚಿಸಲ್ಪಟ್ಟ ಅಧಿಕ ನಂಬಿಕೆಯೊಂದಿಗೆ ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಗೆ ಸಭೆಗಳು ತುಂಬಿ ತುಳುಕುತ್ತಾ ಇವೆ. ಸಭೆಯನ್ನು ಪ್ರೀತಿಸುವ ಸಭೆ ನಮ್ಮದಾಗಿದೆ. ಸಹವಾಸ ಪ್ರೀತಿಸುವ ಸಹವಾಸ ನಮ್ಮದಾಗಿದೆ. ಸಮೂಹವಾಗಿ ಕೂಡಿ ಬಂದು ದೇವರನ್ನು ಆರಾಧಿಸುವಂತಹ ಸಭಾ ಸದಸ್ಯರು ನಾವಾಗಿದ್ದೇವೆ. ಇದು ಪವಿತ್ರಾತ್ಮ ದೇವರು ಇರುವವರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣ ಆಗಿದೆ. ರೊಟ್ಟಿ ಮುರಿಯುವುದು, ಎಸ್, ನಮ್ಮ ಸಭೆಯಲ್ಲಿರುವ ವಾಡಿಕೆ ಏನೆಂದರೆ ಪ್ರತಿ ತಿಂಗಳು 3ನೆಯ ಭಾನುವಾರದಂದು ರೊಟ್ಟಿ ಮುರಿಯುವುದನ್ನು ಕ್ರಿಸ್ತನೊಂದಿಗೆ ಸೇರಿ ನಾವು ಮೇಜಿನಲ್ಲಿ ಪಾಲ್ಗೊಳ್ಳುತ್ತೇವೆ. ಅದು ಪವಿತ್ರಾತ್ಮ ದೇವರ ಒಂದು ಪ್ರೇರೇಪಣೆಯಿಂದ ಜರುಗುತ್ತಿರುವಂತಹ ಕಾರ್ಯವಾಗಿದೆ. ಯೇಸು ಕ್ರಿಸ್ತನು ಅನುಗ್ರಹಿಸಿರುವಂತಹ ಹೊಸ ಒಡಂಬಡಿಕೆಯಾಗಿದೆ. 4ನೇದು ಪ್ರಾರ್ಥನೆ. ನಮಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಹಾಗೆಯೇ ನಮ್ಮ ಸಂಗಡ ಇರುವವರಿಗೋಸ್ಕರವೂ ಕೂಡ ಪ್ರಾರ್ಥಿಸುವಂತದ್ದು ಪವಿತ್ರಾತ್ಮನು ಮಾಡುವ ಕಾರ್ಯವಾಗಿದೆ. ಸೊ ಈ ದಿನಮಾನಗಳಲ್ಲಿ ನಾವು ಮಾಡುವಂತಹ ಈ ಸೇವೆ ವಾಕ್ಯಾನುಸಾರವಾಗಿದೆ. ಪರಿಶುದ್ಧಾತ್ಮ ದೇವರ ಪ್ರೇರೇಪಣೆಯಿಂದ ನಡೆಸಲ್ಪಡುವಂತಹ ಅದ್ಭುತವಾದ ಸೇವೆಯಾಗಿದೆ. ದೇವರು ಸ್ಥಾಪಿಸಿದ ಆದಿ ಸಭೆಯು ಅನುಸರಿಸಿದ ಅನುದಿನದ ಆಚಾರಗಳು. ಮೊದಲನೇದಾಗಿ ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮಗಿರುವುದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ಇದ್ದರು. ಇದು ಮಾತ್ರವಲ್ಲದೆ ಅವರು ತಮ್ಮ ತಮ್ಮ ಚಿರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡ್ತಾ ಇದ್ರು. ಮತ್ತು ಅವರು ಏಕ ಮನಸ್ಸಿನಿಂದ ಪ್ರತಿದಿನವೂ ದೇವಾಲಯದಲ್ಲಿ ಕೆಲವೊಂದು ಸಾರಿ ಮಾತ್ರ ಕೂಡಿ ಬರುತ್ತಾ ಇದ್ದರು ಎಂಬುದಾಗಿ ನಿಮ್ಮ ಬೈಬಲ್ ಅಲ್ಲಿ ಇದೆಯಾ? ಇಲ್ವಲ್ಲ? ಹಾಗಾದ್ರೆ ಏನಿದೆ ಅಲ್ಲಿ? ದೇವಾಲಯದಲ್ಲಿ ತಪ್ಪದೆ ಪ್ರತಿದಿನ ಕೂಡಿ ಬರುತ್ತಾ ಇದ್ರು. ಈ ದಿನ ನಮ್ಮಲ್ಲಿ ಕೆಲವರಿಗೆ ವಾರಕ್ಕೊಂದು ಸಾರಿ ಸಭೆಗೆ ಬರೋದೇ ಬೆಟ್ಟದಷ್ಟು ಭಾರವಾಗುತ್ತಿದೆ. ಆ ದಿನ ಆದಿ ಸಭೆಯಂತೆ ತಪ್ಪಲಾರದೆ ಬಿಡಲಾರದೆ ಸಭೆಯಾಗಿ ಸಹವಾಸವಾಗಿ ಕೂಡಿ ಬಂದ್ರು. ನಿಮ್ಮ ಸಭೆಗಳಲ್ಲಿ ಜರುಗುವ ಫ್ರೈಡೆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ? ತಪ್ಪಲಾರದೆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಅದು ಆಶೀರ್ವಾದವಾಗಿರುತ್ತೆ.
ಭಾನುವಾರ ಪುನರುತ್ಥಾನದ ದಿನವಾಗಿದೆ. ಅಂದರೆ ಯೇಸು ನಿಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದ ದಿನ ಆಗಿದೆ. ನಮ್ಮ ನಂಬಿಕೆಗೆ ಆಧಾರ ಪುನರುತ್ಥಾನವಾಗಿದೆ. ಹಾಗಾಗಿ ಪುನರುತ್ಥಾನದ ದಿನದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದು ಆಶೀರ್ವಾದ. ಒಂದು ವಾರ ಬಂದು ಇನ್ನೊಂದು ವಾರ ಬಿಡೋದು ಆಶೀರ್ವಾದವಲ್ಲ. ಅದು ಒಳ್ಳೆಯ ಆತ್ಮಿಕತೆ ಅಲ್ಲ. ಒಂದು ದಿನ ಸ್ಕೂಲ್ಗೆ ಹೋಗಿ ಇನ್ನೊಂದು ದಿನ ಸ್ಕೂಲ್ ಬಿಡುವಂತಹ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಆಗಿರೋದಿಲ್ಲ. ಒಂದು ದಿನ ಉದ್ಯೋಗಕ್ಕೆ ಹೋಗಿ ಮರುದಿವಸ ಉದ್ಯೋಗ ಬಿಡುವಂತಹ ಉದ್ಯೋಗಸ್ಥನು ಒಳ್ಳೆ ಉದ್ಯೋಗಸ್ಥನಲ್ಲ. ಹಾಗೆಯೇ ಒಂದು ವಾರ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಮತ್ತೊಂದು ವಾರ ಕಾಣಿಸಿಕೊಳ್ಳಲಾರದವನು ಒಳ್ಳೆ ವಿಶ್ವಾಸಿ ಅಲ್ಲವೇ ಅಲ್ಲ. ಅದಕ್ಕೆ ಆದಿಸಭೆ ಪ್ರತಿ ದಿನ ಸಹವಾಸ ಉಳ್ಳವರಾಗಿ ಸಭೆಯಾಗಿ ತಪ್ಪದೆ ಕೂಡಿ ಬರ್ತಾ ಇದ್ರು. ಪ್ರತಿ ದಿನ ನಮ್ಮ ಕಲ್ವರಿ ಟೆಂಪಲ್ ನಲ್ಲಿ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಆರಾಧನೆ ಇರುತ್ತೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರತಿದಿನ ಆರಾಧನೆ ಇರುತ್ತೆ. ಹಾಡು ಹಾಡುವಂತಹ ವೃಂದದವರು ಬಂದು ಹಾಡುಗಳನ್ನು ಹಾಡ್ತಾರೆ. ಪ್ರಾರ್ಥನೆಗಳಲ್ಲಿ ನಡೆಸುವಂತವರು ಬಂದು ಪ್ರಾರ್ಥನೆಯಲ್ಲಿ ನಡೆಸುತ್ತಾರೆ. ದೇವರ ವಾಕ್ಯ ಸಾರಲಾಗುತ್ತೆ. ಅನೇಕರು ದೇವರ ವಾಕ್ಯ ಕೇಳುತ್ತಾರೆ, ವಾಕ್ಯದಲ್ಲಿ ಬಲಗೊಳ್ಳುತ್ತಾ ಇದ್ದಾರೆ. ಒಂದು ವೇಳೆ ಪ್ರತಿದಿನ ನೀವು ದೇವರ ಸನ್ನಿಧಿಗೆ ಬಂದು ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕಾಗದೇ ಇದ್ದರು, ಹಾಡು ಹಾಡ್ಲಿಕ್ಕಾಗದೇ ಇದ್ದರು, ನಿಮ್ಮ ಮನೆಯನ್ನೇ ದೇವರ ಆಲಯವನ್ನಾಗಿ ಮಾಡಿಕೊಂಡು ಪ್ರತಿದಿನ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಮಕ್ಕಳೊಂದಿಗೆ ಸೇರಿ ಕುಟುಂಬವಾಗಿ ಪ್ರಾರ್ಥಿಸುವಂತದ್ದು ದೊಡ್ಡ ಆಶೀರ್ವಾದ ಆಗಿರುತ್ತೆ. ಆದಿಸಭೆ ಏನ್ ಮಾಡಿತಂತೆ? ತಪ್ಪದೆ, ಬಿಡಲಾರದೆ, ಮರೆತು ಹೋಗಲಾರದೆ ಪ್ರತಿದಿನ ಸಹವಾಸವಾಗಿ, ಸಮೂಹವಾಗಿ, ಸಭೆಯಾಗಿ ಅವರು ದೇವರನ್ನು ಆರಾಧಿಸಿದ್ರು. ಎರಡನೇದು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 10 ಮತ್ತು 11ನೇ ವಚನ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೋಯಕ್ಕೆ ಕಳಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತಲೂ ಸದ್ಗುಣವುಳ್ಳವರಾಗಿದ್ದರು. ಆದ್ದರಿಂದ ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಪೌಲನು ಸೀಲನು ಹೇಳಿರುವ ಸಂಗತಿಗಳು ವಾಕ್ಯಾನುಸಾರವಾಗಿ ಇವೆಯೋ ಇಲ್ಲವೋ, ಹಾಗೆಯೇ ಅಂದರೆ ವಾಕ್ಯಾನುಸಾರವಾಗಿ ಶಾಸ್ತ್ರಾನುಸಾರವಾಗಿ ಇವೆಯೋ ಇಲ್ಲವೋ ಎಂಬುದಾಗಿ ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧಿಸುತ್ತಾ ಇದ್ದರು. ಇದು ಬೆರೋಯ ಎನ್ನುವಂತಹ ಪಟ್ಟಣದಲ್ಲಿ ಇರುವಂತಹ ಸಭೆಯಾಗಿತ್ತು. ಈ ಸಭೆಯ ಪ್ರತ್ಯೇಕತೆ ಏನೆಂದರೆ ವಾಕ್ಯವನ್ನು ಪರಿಶೋಧಿಸುವ ಸಭೆಯಾಗಿತ್ತು, ವಾಕ್ಯವನ್ನು ಪರಿಶೀಲಿಸುವ ಸಭೆಯಾಗಿತ್ತು. ಯಾವಾಗ? ಆಗಾಗ್ಗೆ ಅಲ್ಲ. ಯಾವಾಗ ಅಂತೆ? ಪ್ರತಿದಿನವೂ ವಾಕ್ಯವನ್ನು ಬಹು ಶ್ರದ್ಧೆಯಿಂದ ಪರಿಶೀಲಿಸುವಂತಹ, ಧ್ಯಾನಿಸುವಂತಹ ಸಭೆಯಾಗಿತ್ತು. ಸಭೆಯೇ ಕೇಳ್ತಾ ಇದ್ದೀರಾ? ಆದಿ ಸಭೆಯು ಅನುದಿನವೂ ವಾಕ್ಯವನ್ನು ಅವರು ಪರಿಶೀಲಿಸಿದ್ರು, ಪರಿಶೋಧಿಸಿದ್ರು, ಪರೀಕ್ಷಿಸಿ ಓದಿದ್ರು. ಅದಕ್ಕಾಗಿಯೇ ಬೈಬಲ್ ನಲ್ಲಿ ಅವರ ಬಗ್ಗೆ ಇರೋದೇನೆಂದರೆ ಥೆಸಲೋನಿಕದಲ್ಲಿರುವ ಸಭೆಗಿಂತಲೂ ಬೆರೋಯಾದಲ್ಲಿರುವ ಸಭಾ ಸದಸ್ಯರು ಉತ್ತಮರಾಗಿದ್ರು. ಈ ಕಲ್ವರಿ ಸ್ವರ ವೀಕ್ಷಿಸುವಂತಹ ಪ್ರತಿಯೊಬ್ಬರು ಕೂಡ ಉತ್ತಮವಾದ ಆತ್ಮೀಕರಾಗಿ ಇರಬೇಕು. ನೀವು ಘನವಾದ, ಉತ್ತಮವಾದ, ಸ್ಥಿರವಾದ, ವಾಕ್ಯಾನುಸಾರವಾದ ಆತ್ಮೀಕರಾಗಿರಬೇಕು ಎಂದು ನೀವು ಆಶಿಸುತ್ತಿರುವುದಾದ್ರೆ ಖಚಿತವಾಗಿ ಪ್ರತಿದಿನ ವಾಕ್ಯವನ್ನು ಓದಬೇಕು, ಧ್ಯಾನಿಸಬೇಕು, ವಾಕ್ಯಾನುಸಾರವಾಗಿ ಜೀವಿಸಬೇಕು. ಏನ್ ಜರುಗುತ್ತೆ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ? ಏನ್ ಜರುಗುತ್ತೆ ನೀವು ವಾಕ್ಯಕ್ಕೆ ಬೆಲೆ ಕೊಡುವುದಾದರೆ? ಏನ್ ಜರುಗುತ್ತೆ ವಾಕ್ಯದಿಂದ ನಿಮ್ಮ ಕುಟುಂಬ ಕಟ್ಟಿಕೊಳ್ಳುವುದಾದರೆ? ಈ ಬೆರೋಯದಲ್ಲಿರುವಂತಹ ಸಭೆಯ ಸದಸ್ಯರು ವಾಕ್ಯವನ್ನು ಅನುದಿನವೂ ಓದಿದ್ರು. ಅದಕ್ಕಾಗಿ ಅವರ ಬಗ್ಗೆ ಪ್ರತ್ಯೇಕವಾಗಿ ಬೈಬಲ್ ನಲ್ಲಿ ಬರೆಯಲಾಗಿದೆ. ಥೆಸಲೋನಿಕದಲ್ಲಿರುವ ಸಭೆಗಿಂತಲೂ, ಸಭೆಯಲ್ಲಿರುವ ಸದಸ್ಯರಿಗಿಂತಲೂ ಬೆರೋಯದಲ್ಲಿರುವ ಸಭಾ ಸದಸ್ಯರು ಬಹು ಉತ್ತಮರಾಗಿದ್ರು. ಕಾರಣ ವಾಕ್ಯವನ್ನು ಪ್ರತಿದಿನ ಓದುವವರಾಗಿದ್ರು. ವಾಕ್ಯವೇ ನಿಮ್ಮನ್ನು ಉತ್ತಮರನ್ನಾಗಿ ಮಾಡುತ್ತೆ. ವಾಕ್ಯವೇ ಉತ್ತಮನಾದ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಮಾಡುತ್ತೆ. ಈ ದಿನ ಕಲ್ವರಿ ಟೆಂಪಲ್ ಪ್ರಪಂಚದಲ್ಲಿಯೇ 2ನೇ ಅತ್ಯಂತ ದೊಡ್ಡ ಸಭೆಯಾಗಿ ಕರೆಯಲ್ಪಡ್ತಾ ಇದೆ. ಅದಕ್ಕೆ ಕಾರಣ ಸತೀಶ್ ಕುಮಾರ್ ಅವರು? ಇಲ್ಲವೇ ಇಲ್ಲ. ಮತ್ಯಾರು? ವಾಕ್ಯವಾಗಿದೆ. ಈ ವಾಕ್ಯವೇ ಈ ನಮ್ಮ ಸಭೆಯನ್ನು ಅಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದೆ. ಈ ದಿನ ಕಲ್ವರಿ ಟೆಂಪಲ್ ಪ್ರಪಂಚದ ದೇಶಗಳಿಗೆ ಒಂದು ಸವಾಲು ಹಾಕುತ್ತಿದೆ. ವೆಸ್ಟರ್ನ್ ಕಂಟ್ರೀಸ್ ಗಳಿಗಿರುವ ಅಭಿಪ್ರಾಯವೇನೆಂದರೆ ಜನರನ್ನು ಆಕರ್ಷಿಸಬೇಕಾದರೆ ಆಕರ್ಷಮಯವಾದದ್ದೇನಾದ್ರೂ ಮಾಡಬೇಕು, ವಿಸ್ಮಯಗೊಳಿಸುವುದೇನಾದ್ರೂ ಮಾಡಬೇಕು, ವಿಚಿತ್ರವಾದದ್ದೇನಾದ್ರೂ ಮಾಡಬೇಕು.
ವಿಸ್ಮಯಗೊಳಿಸುವ ವಿಚಿತ್ರವಾದ ವಿವಿಧ ರೀತಿಯ ವಿನ್ಯಾಸಗಳು ಸ್ಟೇಜ್ ಮೇಲೆ ಜರುಗಿದ ಹೊರತು ಸಭೆಗೆ ಜನರನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಎನ್ನುವಂತಹ ಭಾವನೆಗೆ ಬಂದಿದ್ದಾರೆ. ಅದಕ್ಕಾಗಿಯೇ ವಿವಿಧ ರೀತಿಯ ಬೋಧನೆಗಳು, ವಿವಿಧ ರೀತಿಯ ವಿನ್ಯಾಸಗಳು ಹೊರದೇಶಗಳಿಂದ ಬರುತ್ತವೆ. ಆದರೆ ದುರದೃಷ್ಟವೇನೆಂದರೆ ಈ ದಿನ ಅವುಗಳನ್ನು ನಮ್ಮ ದೇಶದವರು ಕೂಡ, ನಮ್ಮ ದೇಶದ ಸೇವಕರು ಕೂಡ ಅನುಸರಿಸುತ್ತಿದ್ದಾರೆ. ಅದು ವಾಕ್ಯಕ್ಕೆ ವಿರುದ್ಧವೆಂದು ತಿಳಿದರೂ ಕೂಡ, ವಾಕ್ಯಾನುಸಾರ ಅಲ್ಲವೆಂದು ತಿಳಿದರೂ ಕೂಡ ಮನುಷ್ಯರನ್ನು ಆಕರ್ಷಿಸುವುದಕ್ಕಾಗಿ ವಿಚಿತ್ರವಾದ ವಿನ್ಯಾಸಗಳನ್ನು ಮಾಡುತ್ತಿದ್ದಾರೆ. ನಿಜವಾಗ್ಲೂ ವಿಷಾದಕರವಾಗಿದೆ. ಒಂದು ಸಭೆಗೆ ಜನರು ಆಕರ್ಷಿಸಲ್ಪಡುವುದು ವಿವಿಧ ರೀತಿಯ ವಿನ್ಯಾಸಗಳು, ವಿಸ್ಮಯಗಳು ಅಲ್ಲ. ಒಂದು ಸಭೆಗೆ ಮನುಷ್ಯರು ಆಕರ್ಷಿಸಲ್ಪಡಬೇಕಾದದ್ದು ಕೇವಲ ಈ ವಾಕ್ಯವೇ, ಈ ವಾಕ್ಯವೇ, ಈ ವಾಕ್ಯವೇ ಮಾತ್ರ ಆಗಿರಬೇಕು. ಆದಿಯಲ್ಲಿ ವಾಕ್ಯವಿತ್ತು ಎಂದು ಬೈಬಲ್ನಲ್ಲಿ ಇದೆಯೇ ಹೊರತು ಆದಿಯಲ್ಲಿ ಸ್ವಸ್ಥತೆ ಇದೆ ಎಂಬುದಾಗಿ ಇಲ್ಲ, ಆದಿಯಲ್ಲಿ ಅದ್ಭುತ ಕಾರ್ಯಗಳೆಂಬುದಾಗಿಲ್ಲ. ಒಂದು ಸಭೆಗೆ ಮನುಷ್ಯರನ್ನು ಆಕರ್ಷಿಸುವಂತದ್ದು ದೇವರ ವಾಕ್ಯವಾಗಿದೆ. ಕಷ್ಟ ರೀ, ದೇವರ ವಾಕ್ಯ ಎಂದು ಹೇಳಿದ್ರೆ ಜನರು ಬರೋದಿಲ್ಲ ಎನ್ನುವಂತಹ ದೌರ್ಭಾಗ್ಯದ ಸ್ಥಿತಿಗೆ ಕೆಲವರು ಸೇರಿದ್ದಾರೆ. ಅದಕ್ಕಾಗಿ ವಿನ್ಯಾಸ ವಿಚಿತ್ರಗಳ ಮೇಲೆ ಆಧಾರವಾಗಿದ್ದಾರೆ. ಆದರೆ ಕಲ್ವರಿ ಟೆಂಪಲ್ ನಿರೂಪಿಸುತ್ತಿದೆ ಏನೆಂದು? ದೇವರ ವಾಕ್ಯದಲ್ಲಿ ಮನುಷ್ಯರನ್ನು ಆಕರ್ಷಿಸುವಂತಹ ಶಕ್ತಿ ಇದೆ ಎಂಬುದಾಗಿ ನಿರೂಪಿಸಿದೆ. ಥೆಸಲೋನಿಕದ ಸಭೆಗಿಂತಲೂ ಬೆರೋಯದಲ್ಲಿರುವ ಸಭೆ ಉತ್ತಮವಾಗಿತ್ತು. ಕಾರಣವೇನೆಂದರೆ ಆ ಸಭೆ ವಾಕ್ಯಕ್ಕೆ ಪ್ರಧಾನ ಸ್ಥಾನ ಕೊಟ್ಟಿತು. ಕಲ್ವರಿ ಟೆಂಪಲ್ ಸಭೆಯಾಗಿ ನಾವು ಕೂಡ ಪ್ರಧಾನ ಸ್ಥಾನವನ್ನು ವಾಕ್ಯಕ್ಕೆ ಕೊಡ್ತಿದ್ದೇವೆ. ಕಾರಣ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯ ಸಂಚರಿಸಿದನು. ಆ ವಾಕ್ಯವೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಪ್ರಿಯ ಸಭೆಯೇ, ದೇವರ ವಾಕ್ಯಕ್ಕೆ ಬೆಲೆ ಕೊಡಿರಿ. ಅನುದಿನವೂ ವಾಕ್ಯವನ್ನು ಧ್ಯಾನಿಸಿರಿ. ದೇವರ ವಾಕ್ಯದಿಂದ ನಿಮ್ಮ ಕುಟುಂಬ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಿ. ಏನಾಗುತ್ತೆ ದೇವರ ವಾಕ್ಯದಿಂದ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವುದಾದರೆ ಎಂಬ ವಿಷಯವನ್ನು ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. ರೋಡ್ ವೈಡನಿಂಗ್ ಮಾಡ್ತಾ ಇರ್ತಾರಲ್ಲವೇ, ಅವರನ್ನು ನಾವು ನೋಡ್ತಾ ಇರ್ತೇವೆ. ರೋಡ್ ವೈಡನಿಂಗ್ ಮಾಡ್ತಿರುವಾಗ ರೋಡ್ ಎಡಭಾಗಕ್ಕೂ ಬಲಭಾಗಕ್ಕೂ ಇರುವ ಸಣ್ಣ ಸಣ್ಣ ಶಾಪ್ ತೆಗೆದು ಹಾಕ್ತಾರೆ, ಮರಗಳನ್ನು ಕಡ್ದು ಹಾಕ್ತಾರೆ. ಹಾಗೆ ಮರಗಳನ್ನು ಕಡಿಯುತ್ತಿದ್ದಾರೆ, ಶಾಪ್ ತೆಗೆದು ಹಾಕ್ತಿದ್ದಾರೆ, ರೋಡ್ ಅನ್ನು ಅಗಲ ಮಾಡುವ ಕೆಲಸದಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ಈ ಬುಲ್ಡೋಜರ್ಸ್ ಗಳಿಂದ, JCB ಗಳಿಂದ ಕೆಡವಿ ಹಾಕುವ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಒಂದು ಮರ ನೋಡುತ್ತಾನೆ. ಆ ಮರ ಕಡಿದು ಹಾಕ್ಬೇಕಿತ್ತು, ಆದ್ರೆ ಆ ಮರದ ಮೇಲೆ ಪಕ್ಷಿಗಳು ಕಾಣಿಸಿಕೊಂಡಿದ್ವು. ಒಂದು ಗೂಡು ಕೂಡ ಕಾಣಿಸಿತು. ಆ ಪಕ್ಷಿ ಕಟ್ಕೊಂಡಿರುವ ಗೂಡಿನಲ್ಲಿ ಒಮ್ಮೆ ಹೋಗಿ ನೋಡು, ಆ ಗೂಡಿನೊಳಗಡೆ ಏನಾದ್ರೂ ಮರಿಗಳಿವೆಯಾ ನೋಡು ಅಂದ. ಆ ಕೆಲಸಗಾರನೇನೋ ಆ ಮರ ಹತ್ತುತ್ತಾನೆ. ಅವನು ಹೇಳ್ತಾನೆ, ಸಾರ್, ಈ ಪಕ್ಷಿಗಳು ಗೂಡು ಕಟ್ಕೊಂಡಿವೆ, ಈ ಗೂಡಲ್ಲಿ ಮರಿಗಳು ಕೂಡ ಇವೆ. ಆಯ್ತು, ಕೆಳಗಿಳಿದು ಬಾ ಅಂದಾಗ ಕೆಳಗಿಳಿದು ಬಂದ. ಸ್ವಲ್ಪ ಹೊತ್ತು ಆಲೋಚಿಸ್ತಾನೆ ಏನ್ ಮಾಡ್ಬೇಕು ಎಂಬುದಾಗಿ. ನಂತರ ಹೇಗೂ ಮುಂದ್ಗಡೆ ಇರುವಂತಹ ದೊಡ್ಡ ದೊಡ್ಡ ಮರಗಳು, ಶಾಪ್ಗಳನ್ನು ಕಡಿದು ಕೆಡವಿ ಹಾಕೋದಕ್ಕಾಗಿ 1-2 ಮಂತ್ಸ್ ಆಗುತ್ತಲ್ಲವೋ, ಈಗಲೇ ಈ ಮರ ಕಡಿಯುವ ಅಗತ್ಯವಿಲ್ಲ, ಬೇರೆ ಕಡೆ ಎಲ್ಲ ಕೆಲಸ ಮುಗಿಸಿದನು, ಆಮೇಲೆ ನೋಡೋಣ ಬಾ ಎಂದು ಹೇಳಿ ಮುಂದೆ ಹೋದ್ರು. ಬೇರೆ ಮರಗಳನ್ನೆಲ್ಲ ಕಡಿಯುತ್ತಾ, ಶಾಪ್ಗಳನ್ನ ಕೆಡವುತ್ತಾ 2 ಮಂತ್ಸ್ ನಂತರ ಮತ್ತೆ ಬಂದ್ರು. ಮೊದಲು ಗೂಡು ಹತ್ತಿದವನು ಮತ್ತೊಮ್ಮೆ ಕರೆದು, ಈಗ ಹೋಗಿ ನೋಡು ಅಂದ. ಅಲ್ಲಿ ಮರಿಗಳಿವೆಯಾ, ಹಾರು ಹೋಗಿವೆಯಾ, ಒಮ್ಮೆ ನೋಡು ಅಂದ. ಆ ಮರ ಕಡಿದು ಹಾಕಬೇಕಾಗುತ್ತೆ ಎಂದು ಹೇಳಿದಾಗ ಅವನ ಬಳಿಯಲ್ಲಿರುವ ಅವನ ಅಸಿಸ್ಟೆಂಟ್ ಆ ಮರ ಹತ್ತಿದ. ಗೂಡಿನೊಳಗೆ ಪಕ್ಷಿಗಳಿಲ್ಲ, ಅಲ್ಲಿರುವ ಚಿಕ್ಕ ಮರಿಗಳು ಕೂಡ ರೆಕ್ಕೆಗಳು ಬಂದು ಹಾರಿ ಹೋಗಿದ್ವು. ಆಗ ಆ ಮರ ಹತ್ತಿದವನು ಹೇಳ್ತಾನೆ, ಸರ್, ನೀವು ಹೇಳಿದಂತೆ ಜರುಗಿತು, ಈ ಪಕ್ಷಿಗಳಿಗೆ ರೆಕ್ಕೆಗಳು ಬಂದವು, ಹಾರಿ ಹೋಗಿವೆ, ಈಗ ಗೂಡು ಖಾಲಿಯಾಗಿದೆ ಎಂದು ಹೇಳುತ್ತಾ ಆ ಗೂಡಿನೊಳಗಡೆ ಮೆಲ್ಲಗೆ ಕೈ ಹಾಕಿ ಮುಟ್ಟಿ ನೋಡ್ತಾನೆ, ಮೊಟ್ಟೆ ಏನಾದ್ರೂ ಇವೆ ಎಂದು. ಮುಟ್ಟಿ ನೋಡಿದರೆ ಅವನ ಕೈಗೆ ಒಂದು ಪೇಪರ್ ದೊರಕುತ್ತದೆ. ಆ ಪಕ್ಷಿಗಳು ಆ ಪೇಪರನ್ನೇ ಆಧಾರ ಮಾಡಿಕೊಂಡು ಒಳಗಡೆ ಒಳ್ಳೆ ಗೂಡು ಮಾಡ್ಕೊಂಡಿದ್ವು. ಏನಿದು ಪೇಪರ್ ನೋಡೋಣ ಅಂದುಕೊಂಡು ಆ ಪೇಪರ್ ಮೆಲ್ಲಗೆ ಜಾಡಿಸಿ ಹೊರಗೆ ತೆಗೆದು ನೋಡಿದ್ರೆ ಅದು ಬೈಬಲ್ ನಲ್ಲಿರುವಂತಹ ಒಂದು ಪೇಜ್ ಆಗಿತ್ತು. ಏನಿದು ಪೇಪರ್ ನೋಡೋಣ ಎಂದು ಗಮನಿಸುವಾಗ ಅಲ್ಲಿ ಒಂದು ಮಾತು ಬರೆಯಲಾಗಿತ್ತು. ಏನೆಂದು ಗೊತ್ತಾ? ಯಾವ ಅಪಾಯವು ನಿನ್ನ ಗುಡಾರದ ಸಮೀಪಕ್ಕೂ ಕೂಡ ಬರುವುದೇ ಇಲ್ಲ ಎಂಬುದಾಗಿ. ದೇವರ ವಾಕ್ಯದಿಂದ ಆ ಪಕ್ಷಿಗಳು ಗೂಡು ಕಟ್ಟಿಕೊಂಡಿದ್ವು ಪ್ರಿಯರೇ. ಆ ವಾಕ್ಯವೇ ಆ ಪಕ್ಷಿಗಳನ್ನು ಕಾಪಾಡಿತು. ಇಲ್ಲವಾದ್ರೆ ಆ ಪಕ್ಷಿಯ ಮರಿಗಳು ಎಂದೋ ಸತ್ತು ಹೋಗ್ತಿದ್ವು. ಸಹೋದರ, ಸಹೋದರಿ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಹಾಗೆ ನಿಮ್ಮ ಮಕ್ಕಳನ್ನು ಕಾಪಾಡುವಂಥದ್ದು ದೇವರ
ವಾಕ್ಯವಾಗಿದೆ. ಹಾಗಾಗಿ ನೀವು ಮಾಡಬೇಕಾದದ್ದೇನೆಂದರೆ ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ನಿಮ್ಮ ಮಕ್ಕಳೊಂದಿಗೆ ಸೇರಿ ಧ್ಯಾನಿಸಿರಿ. ಅದು ನಿಮಗೂ ಕ್ಷೇಮ, ನಿಮ್ಮ ಮಕ್ಕಳಿಗೂ ಕ್ಷೇಮ ಎಂಬ ಈ ವಿಷಯ ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ. ಯೇಸುವೇ, ನೀವು ಆದುಕೊಳ್ಳುವ ದೇವರಾಗಿದ್ದೀರಿ. ನಮ್ಮ ಅವಶ್ಯಕತೆಗಳೇನೆಂದು ನಿಮಗೆ ಗೊತ್ತು. ನಿಮ್ಮನ್ನು ನಾವು ಘನಪಡಿಸುವುದಾದರೆ ನೀವು ನಮ್ಮನ್ನು ಘನಪಡಿಸುತ್ತೀರಿ. ನಿಮ್ಮ ಪ್ರೀತಿಯನ್ನು ನಾವು ಕ್ರಿಯೆಯಲ್ಲಿ ತೋರಿಸುವುದಾದರೆ ನಿಮ್ಮ ಪ್ರೀತಿಯನ್ನು ನಾವು ಮತ್ತಷ್ಟು ಹೆಚ್ಚು ನೋಡುವ ಹಾಗೆ ಮಾಡುತ್ತೀರಿ. ಅನುದಿನವೂ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರುವಂತಹ, ಪ್ರತಿ ಭಾನುವಾರ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತಹ, ಅನುದಿನವೂ ನಿಮ್ಮ ವಾಕ್ಯವನ್ನು ಶ್ರದ್ಧೆಯಿಂದ ಓದಿ ಧ್ಯಾನಿಸುವಂತಹ, ಅನುದಿನವೂ ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ಹಂಚುವಂತಹ, ಅನುದಿನವೂ ಯಾರಿಗಾದ್ರೂ ಒಬ್ಬರಿಗೆ ದೇವರೇ ನಿಮ್ಮ ಕುರಿತಾದ ಸತ್ಯವನ್ನು ತಿಳಿಯಪಡಿಸಿ ನಿಮ್ಮ ರಾಜ್ಯದೊಳಗೆ ನಡೆಸುವಂತಹ ಅದ್ಭುತವಾದ ಆತ್ಮಿಕತೆಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ ಯೇಸುವೇ, ಅನುಗ್ರಹಿಸಿರಿ ದೇವರೇ. ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳು ಮಾಡಿದ ಪ್ರಾರ್ಥನೆಯನ್ನು ನೀವು ಲಾಲಿಸಿದ್ದೀರಲ್ಲವೇ? ಬೇಗನೆ ಉತ್ತರವನ್ನು ದಯಪಾಲಿಸಿರಿ. ನಮ್ಮ ಮಕ್ಕಳಿಗೆ ಬೇಕಾದ ರಕ್ಷಣೆಯನ್ನು ಅನುಗ್ರಹಿಸಿರಿ. ನಮ್ಮ ಕುಟುಂಬಕ್ಕೆ ಬೇಕಾದ ಕ್ಷೇಮವನ್ನು ಅನುಗ್ರಹಿಸಿರಿ ದೇವರೇ. ಯಾರ್ಯಾರು ಈ ಸಮಯದಲ್ಲಿ ಅನಾರೋಗ್ಯವುಳ್ಳವರಾಗಿದ್ದಾರೋ ಅಂಥವರನ್ನು ಈ ಸಮಯದಲ್ಲಿಯೇ ಮುಟ್ಟಿ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ನಿಮ್ಮನ್ನು ಸೇವಿಸಿ ನಿಮಗೋಸ್ಕರ ಜೀವಿಸುವ ಶಕ್ತಿ ಅನುಗ್ರಹಿಸಿರಿ ಎಂದು ನಿಮಗೆ ಎಲ್ಲಾ ಮಹಿಮೆ, ನಿಮಗೆ ಎಲ್ಲಾ ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಕರ್ತ